ಹಾನಗಲ್ನಲ್ಲಿ ನಡೆದಿದ್ದ ಗ್ಯಾಂಗ್ ರೇಪ್ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ. ಬೇಲ್ ಸಿಗ್ತಾ ಇದ್ದಂತೆ ಆರೋಪಿಗಳು ರೋಡ್ ಶೋ ಅನ್ನ ನಡೆಸಿದ್ದಾರೆ. ಅಕ್ಕಿ ಆಲೂರಿನಲ್ಲಿ ಗ್ಯಾಂಗ್ ರೇಪ್ ಆರೋಪಿಗಳ ರೋಡ್ ಶೋ ನಡೆದಿದೆ. ಹಾವೇರಿ ಸಬ್ ಜೈಲಿನಿಂದ ಆರೋಪಿಗಳು ಬಿಡುಗಡೆಗೊಂಡರು. ಅಕ್ಕಿ ಆಲೂರು ಮಾರ್ಗದಲ್ಲಿ ಕಾರಿನಲ್ಲಿ ಬರ್ತಾ ರೋಡ್ ಶೋ ಅನ್ನ ನಡೆಸಿದ್ದಾರೆ. ಸದ್ಯ ಈ ಒಂದು ರೋಡ್ ಶೋ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂಥದ್ದು. 5 ಕಾರ್ಗಳಲ್ಲಿ 20ಕ್ಕೂ ಹೆಚ್ಚು ಹಿಂಬಾಲಕರ ಜೊತೆ ಆರೋಪಿಗಳು ರೋಡ್ ಶೋ ನಡೆಸಿದ್ದಾರೆ. ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಬಹುದು. ಅಂದ್ರೆ ಏನಿದು ಈ ಪ್ರಕರಣ ಅಂದ್ರೆ, ಗ್ಯಾಂಗ್ ರೇಪ್ ಪ್ರಕರಣದ ಪ್ರಮುಖ 7 ಮಂದಿ ಆರೋಪಿಗಳಿಗೆ ಈಗ ಜಾಮೀನು ಅಂದ್ರೆ ಬೇಲ್ ಸಿಕ್ಕಿರುವಂಥದ್ದು. ಹಾವೇರಿ ಹೆಚ್ಚುವರಿ ಜಿಲ್ಲಾ ಅಂಡ್ ಸೆಷನ್ ನ್ಯಾಯಾಲಯದಿಂದ ಜಾಮೀನು ಮಂಜೂರಾಗಿದೆ. ಸಂತ್ರಸ್ತೆ ಆರೋಪಿಯನ್ನ ಗುರುತಿಸಲು ವಿಫಲವಾದ ಹಿನ್ನೆಲೆಯಲ್ಲಿ ಈ ಒಂದು ಜಾಮೀನು ಸಿಕ್ಕಿರುವಂಥದ್ದು. ಇನ್ನು 7 ಮಂದಿ ಆರೋಪಿಗಳಿಗೆ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ. A1 ಆರೋಪಿ ಅಫ್ತಾಬ್ ಚಂದನಕಟ್ಟಿ, A2 ಆರೋಪಿ ಮದರ್ ಸಾಬ್ ಮಂಡಕ್ಕಿ, A3 ಸಮೀವುಲ್ಲಾ ಲಾಲಾನವರ್, A7 ಮಹಮ್ಮದ್ ಸಾದಿಕ್ ಅಗಸಿಮನಿ, A8 ಶೋಯಿಬ್ ಮುಲ್ಲಾ, A11 ತೌಸಿಫ್ ಚೋಟಿ, A13 ರಿಯಾಜ್ ಸಾವಿಕೆರಿಗೆ ಜಾಮೀನನ್ನ ಮಂಜೂರು ಮಾಡಿದೆ ನ್ಯಾಯಾಲಯ. ಕಳೆದ ಜನವರಿ 8, 2024ರಂದು ತನ್ನ ಮೇಲೆ ಗ್ಯಾಂಗ್ ರೇಪ್ ನಡೆದಿರೋದಾಗಿ ಸಂತ್ರಸ್ತೆಯೊಬ್ಬರು ದೂರನ್ನ ಕೊಟ್ಟಿದ್ರು. ಇನ್ನು ಆ ಒಂದು ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ 19 ಮಂದಿ ಆರೋಪಿಗಳ ಪೈಕಿ 12 ಮಂದಿ ಆರೋಪಿಗಳು 10 ತಿಂಗಳ ಹಿಂದೆನೆ ಜಾಮೀನು ಪಡೆದಿದ್ರು. ಆದರೆ ಪ್ರಮುಖ ಆರೋಪಿಗಳ ಜಾಮೀನು ಅರ್ಜಿಗಳನ್ನ ನ್ಯಾಯಾಲಯ ಹಲವು ಬಾರಿ ತಿರಸ್ಕರಿಸಿತ್ತು. ಸದ್ಯ ಜನವರಿ 8ರಂದು ತನ್ನ ಮೇಲೆ 7 ಜನರಿಂದ ಗ್ಯಾಂಗ್ ರೇಪ್ ಆಗಿರೋದಾಗಿ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ರು ಹಾನಗಲ್ ಪೊಲೀಸ್ ಠಾಣೆಯಲ್ಲಿ. ಇನ್ನು ಸಂತ್ರಸ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ನೀಡಿದ್ದ ಹೇಳಿಕೆ ಉಳಿಸಿಕೊಳ್ಳಲು ವಿಫಲವಾದ ಹಿನ್ನೆಲೆಯಲ್ಲಿ ಈಗ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಜಾಮೀನು ಸಿಗ್ತಾ ಇದ್ದಂತೆ ಆರೋಪಿಗಳು ಭರ್ಜರಿ ರೋಡ್ ಶೋ ಅನ್ನ ನಡೆಸಿದ್ದಾರೆ. ಈ ಕುರಿತು ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ MD ಹಣಗಿ. ಹಾನಗಲ್ನಲ್ಲಿ ನಡೆದಿದ್ದ ಗ್ಯಾಂಗ್ ರೇಪ್ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ 7 ಮಂದಿ ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ. ಬೇಲ್ ಸಿಗ್ತಾ ಇದ್ದಂತೆ ಭರ್ಜರಿ ರೋಡ್ ಶೋ ನಡೆಸಿದ್ದಾರಲ್ಲ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಎಸ್ ಮಧು, ಹಾವೇರಿ ಜಿಲ್ಲೆಯಲ್ಲಿ ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತ ಏನಂದ್ರೆ ಘಟನೆ ಜನವರಿ 8, 2024ರಂದು ನಡೆದಿರುತ್ತೆ. ಅಂದ್ರೆ ಒಬ್ಬ ಮಹಿಳೆ ಮೇಲೆ ನಿರ್ಜಲ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ 7 ಜನ ಆರೋಪಿಗಳೇನಂದ್ರೆ ಗ್ಯಾಂಗ್ ರೇಪ್ ಮಾಡಿದಾರೆ ಅನ್ನುವಂತಹ ಒಂದು ಪ್ರಕರಣವನ್ನ ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತ ಮಹಿಳೆ ದಾಖಲಿಸುತ್ತಾಳೆ. ಆ ಸಂದರ್ಭದಲ್ಲಿ ತನಿಖೆ ಕೈಗೊಂಡಂತ ಪೊಲೀಸರು ಎಲ್ಲ ರೀತಿಯಾದಂತಹ 7 ಜನ ಆರೋಪಿಗಳನ್ನ ಹೆಡೆಮೂರಿ ಕಟ್ಟುವಂತ ಪ್ರಕರಣದಲ್ಲಿ 19 ಜನ ಆರೋಪಿಗಳನ್ನ ಹಿಡಿದು ಹಾವೇರಿಯ ಸಬ್ ಜೈಲ್ಗೆ ಕಟ್ಟಿರ್ತಾರೆ. ಅಂತಹ ಸಂದರ್ಭದಲ್ಲಿ ಕಳೆದ 10 ತಿಂಗಳ ಹಿಂದೆ 12 ಜನ ಆರೋಪಿಗಳಿಗೆ ಜಾಮೀನು ಮಂಜೂರಾಗಿರುತ್ತೆ. ಜೊತೆಗೆ ಇದರಲ್ಲಿ ಕೆಲವೊಂದಿಷ್ಟು ಜನರು ಘಟನೆಯಲ್ಲಿ ಇವರೇ A1, A2, A8 ಅನ್ನುವಂತ ರೀತಿಯಲ್ಲಿ ಇವರೇ ಪ್ರಮುಖ ಆರೋಪಿಗಳನ್ನುವಂತ ರೀತಿಯಲ್ಲಿ ಇನ್ನುಳಿದಂತ 7 ಜನರಿಗೆ ಏನಂದ್ರೆ 10 ತಿಂಗಳ ಹಿಂದೆ ಜಾಮೀನು ಆಗಿರೋದಿಲ್ಲ. ಜೊತೆಗೆ ನಿನ್ನೆ ತಾನೇ ಈ ಜಾಮೀನು ಮಂಜೂರಾದಂತಹ ಬೆನ್ನಲ್ಲೇ ಏನಂದ್ರೆ ಹಾವೇರಿಯ ಸಬ್ ಜೈಲ್ ಮೂಲಕ ಏನಂದ್ರೆ ಅಕ್ಕಿ ಆಲೂರು ಮಾರ್ಗದಲ್ಲಿ ಸುಮಾರು 20 ಜನರ ತಂಡ ಸೇರಿಕೊಂಡು 4 ಕಾರಿನಲ್ಲಿ ಈ 7 ಜನ ಆರೋಪಿಗಳೇನಂದ್ರೆ ರೋಡ್ ಶೋ ಮಾಡ್ತಾರೆ. ಜೊತೆಗೆ ಏನಂದ್ರೆ ತಾವು ಜೈಲಿಂದ ಹೊರ ಬಂದಂತೆ ಏನಂದ್ರೆ ಮತ್ತೆ ತಮ್ಮ ದರ್ಬಾರು ಜೋರು ಮಾಡಿದ್ರ ಅನ್ನುವಂತ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅಂದ್ರೆ ಈಗ ಆಕ್ರೋಶವು ಪ್ರಮುಖವಾಗಿ ಹೊರಬೀಳುತ್ತದೆ. ಪ್ರಮುಖವಾಗಿ ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ 7 ಜನ ಆರೋಪಿಗಳೇನಿರ್ತಾರೆ ಅವರನ್ನ ಹಾವೇರಿ ಜಿಲ್ಲಾ ಹೆಚ್ಚುವರಿ ಸೆಷನ್ ನ್ಯಾಯಾಲಯ ಏನಿದೆ ಜಾಮೀನು ಮಂಜೂರು ಮಾಡಿರುತ್ತೆ. ಜೊತೆಗೆ ಜಾಮೀನು ಮಂಜೂರು ಮಾಡ್ಲಿಕ್ಕೆ ಪ್ರಮುಖವಾದಂತಹ ರೀಸನ್ ಏನಂದ್ರೆ ಸಂತ್ರಸ್ತ ಮಹಿಳೆ ಏನಿರ್ತಾಳೆ ಅವರು ಆ ಮಹಿಳೆ ಏನಂದ್ರೆ ಅವರನ್ನ ಗುರುತಿಸುವಲ್ಲಿ ವಿಫಲ ಆದಂತಹ ಹಿನ್ನೆಲೆಯಲ್ಲಿ ಜಾಮೀನು ಮಂಜೂರು ಮಾಡಲಾಗುತ್ತೆ. ಅಂದ್ರೆ ಈ 7 ಜನ ಆರೋಪಿ ಆದಂತಹ ಅಫ್ತಾಬ್ ಆಗಿರ್ಬೋದು, ಮದರ್ ಸಾಬ್ ಮಂಡಕ್ಕಿ ಆಗಿರ್ಬೋದು, ಜೊತೆಗೆ ಶಮೀವುಲ್ಲಾ ಆಗಿರ್ಬೋದು, ಶೋಯಿಬ್ ಮುಲ್ಲಾ ಆಗಿರ್ಬೋದು, ತೌಸಿಫ್ ಆಗಿರ್ಬೋದು, ರಿಯಾಜ್ ಆಗಿರ್ಬೋದು, ಇವರು 7
ಅಂದ್ರೆ ಪ್ರಮುಖ ಆರೋಪಿಗಳು ಅನ್ನುವಂತ ರೀತಿಯಲ್ಲಿ ಇವ್ರಿಗೆ ಜಾಮೀನು ಆಗಿರೋದಿಲ್ಲ. ಈ ಜಾಮೀನು ಆದಂತ ಬೆನ್ನಲ್ಲೇ ಮತ್ತೆ ತಮ್ಮ ಅಂಧ ದರ್ಬಾರ್ ಪ್ರಾರಂಭ ಮಾಡಿ ಮತ್ತೆ ರೋಡ್ ಶೋ ಮಾಡೋದ್ರ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ರೀತಿಯಲ್ಲಿ ಏನಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ಹೊರಹಾಕೋದ್ರ ಮೂಲಕ ಇವ್ರಿಗೆ ಅಂದ್ರೆ ಕಾನೂನು ಚೌಕಟ್ಟಿನ ಅರಿವಿಲ್ಲವೋ, ಜೊತೆಗೆ ಅಂದ್ರೆ ಮತ್ತೆ ಜೈಲ್ಗೆ ಹೋಗಿ ಬಂದು ಜೈಲಿಂದ ರಿಲೀಸ್ ಆದ ಬಳಿಕ ಈ ರೀತಿಯಾದಂತ ಅಂಧ ದರ್ಬಾರ್ ಯಾಕೆ ಮಾಡ್ತಾ ಇದ್ದಾರೆ, ಜೊತೆಗೆ ಇವ್ರಿಗೆ ಇಷ್ಟು ಶಿಕ್ಷೆ ಆದ್ರೂ ಸಹ ಯಾಕೆ ಈ ರೀತಿಯಾದಂತಹ ಘಟನೆಗಳು ಪದೇ ಪದೇ ಆಗ್ತಾ ಇದೆ, ಜೊತೆಗೆ ಜೈಲಿಂದ ಬಂದಂತವ್ರಿಗೆ ಈ ರೀತಿಯಾದಂತಹ ರಾಜ್ಯಾತೀತ ಯಾಕೆ ಬೇಕು ಅನ್ನುವಂತ ರೀತಿಯಲ್ಲಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ಹೊರಬರುವಂತದ್ದು ಮಧುಮಾಲ. ಎಸ್, ಥ್ಯಾಂಕ್ ಯು ಹಣಗಿ ನಿಮ್ಮೆಲ್ಲ ಮಾಹಿತಿಗಾಗಿ.